ಇವತ್ತಿನ ವಿಷಯ ನಾನು ಮಾತಾಡಬೇಕು ಅಂದ್ಕೊಂಡಿರೋದು ಈಗಾಗಲೇ ಭಾಳ ವಿವಾದಕ್ಕೆ ಒಳಗಾಗಿರುವ ದಸರಾ ಉದ್ಘಾಟನೆ ವಿಚಾರ. ದಸರಾ ಹಬ್ಬ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವಪ್ರಸಿದ್ಧವಾದ ಕನ್ನಡಿಗರ ನಾಡ ಹಬ್ಬ. ಅದು ದೇಶ ವಿದೇಶಗಳಿಂದ ಈ ನಾಡಹಬ್ಬಕ್ಕೆ ಅನೇಕ ಜನ ಪ್ರೇಕ್ಷಕರು ಬರ್ತಾರೆ. ಅಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇಂಥ ಒಂದು ವಿಶ್ವಪ್ರಸಿದ್ಧ ನಾಡ ಹಬ್ಬವನ್ನು ಕ್ಷುಲ್ಲಕ ಕಾರಣಕ್ಕೆ ವಿವಾದಕ್ಕೆ ಈಡು ಮಾಡುವುದು ಕನ್ನಡಿಗರಿಗೆ ಮಾಡುತ್ತಿರುವ ಅವಮಾನ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ನಮ್ಮ ನಾಡಿನ ಹಿರಿಮೆಗೆ ನಾವೇ ಮಾಡಿಕೊಳ್ಳುತ್ತಿರುವ ಅಪಚಾರ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಈ ನಾಡಹಬ್ಬಕ್ಕೆ ಬಹಳ ಸುದೀರ್ಘವಾದ ಇತಿಹಾಸ ಇದೆ. ಸುಮಾರು 1610ರಲ್ಲಿ ಆರಂಭ ಆದದ್ದು. ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಉತ್ತರ ಭಾಗದಿಂದ ಈ ನಾಡಹಬ್ಬ ಮೊದಲು ಪ್ರಾರಂಭ ಆಯಿತು. 1799ರಲ್ಲಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇದನ್ನು ವರ್ಗಾವಣೆ ಮಾಡಿ ಮೈಸೂರನ್ನು ಒಂದು ಸಾಂಸ್ಕೃತಿಕ ನಗರಿ ಅಂತ ಕರೆಯುವಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇಂತಹ ನಾಡಹಬ್ಬವನ್ನು ಎಲ್ಲ ಜನರು ಸೇರಿ ಆಚರಿಸುವ ವಿಶೇಷವಾದ ಹಬ್ಬವನ್ನು ಅತ್ಯಂತ ಕ್ಷುಲ್ಲಕ ವಿಚಾರಗಳಿಗೆ ಇದನ್ನು ವಿವಾದಕ್ಕೆ ಈಡು ಮಾಡಿರುವುದು ಖಂಡಿತವಾಗಿ ಒಂದು ನಾಗರಿಕ ಸಮಾಜ ಒಪ್ಪತಕ್ಕದ್ದಲ್ಲ ಅಂತ ಹೇಳಿ ನಾನಾದರೂ ಭಾವಿಸಿಕೊಂಡಿದ್ದೇನೆ. ಈ ವಿವಾದವಾದರೂ ಯಾತಕ್ಕಾಗಿ ನಡೆದಿದೆ? ನಮ್ಮ ದೇಶಕ್ಕೆ ಮತ್ತು ವಿಶೇಷವಾಗಿ ಕನ್ನಡಕ್ಕೆ ಬಹುದೊಡ್ಡ ಗೌರವವನ್ನು ತಂದುಕೊಟ್ಟಂಥ ಬಾನು ಮಸ್ತಾಕ್ ಅವರು ತಮ್ಮ ಕಥೆಗಳ ಮೂಲಕ ಪಡೆದುಕೊಂಡ ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟ ಕಾರಣದಿಂದಾಗಿ ಅವರು ನಮ್ಮ ನಾಡಿನ ಹೆಮ್ಮೆ ಅಂತ ಅನಿಸ್ಕೊಂಡಿದ್ದಾರೆ. ಇಂತಹ ಹೆಮ್ಮೆಯ ಹೆಣ್ಣು ಮಗಳೊಬ್ಬಳನ್ನು ಕರೆದು ಈ ನಾಡಹಬ್ಬವನ್ನು ಉದ್ಘಾಟನೆ ಮಾಡಿಸ್ತೇವೆ ಅಂತೇಳಿ ಸರ್ಕಾರ ಬಹಳ ವಿವೇಚನಾಪೂರ್ವಕವಾಗಿ ತೀರ್ಮಾನವನ್ನು ಕೈಗೊಂಡಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಕಾರಣ ಇಷ್ಟೇ, ಎಲ್ಲ ಧರ್ಮಗಳಲ್ಲಿರುವ ಹೆಣ್ಣು ಮಕ್ಕಳು ಶೋಷಿತರೆ. ಅದು ಹಿಂದೂ, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಸಿಖ್ ಧರ್ಮ, ಹೀಗೆ ಎಲ್ಲ ಧರ್ಮಗಳ ಹೆಣ್ಣು ಮಕ್ಕಳು ವಿಶೇಷವಾಗಿ ಅವರು ಶೋಷಿತರು. ಅವರಿಗೆ ಎಷ್ಟು ನೀವು ಪ್ರೋತ್ಸಾಹವನ್ನು ಕೊಟ್ಟರೂ ಕೂಡ ಕಡಿಮೆ ಅಂತಲೇ ನಾನು ಭಾವಿಸಿರುವವನು. ಅಂಥದ್ರಲ್ಲಿ ಅಂತಹ ಹೆಣ್ಣು ಮಗಳೊಬ್ಬಳನ್ನು, ನಮ್ಮ ನಾಡಿಗೆ ಹೆಮ್ಮೆಯನ್ನು ತಂದಂಥ ಹೆಣ್ಣು ಮಗಳೊಬ್ಬಳನ್ನು ಕರೆದು ಉದ್ಘಾಟನೆ ಮಾಡಿಸ್ತಕ್ಕಂಥ ತೀರ್ಮಾನ ಅತ್ಯಂತ ಸಮಯೋಚಿತವಾದದ್ದು. ಅಪೂರ್ವ ಸಾಧನೆ ಮಾಡಿದ ಹೆಣ್ಣು ಮಗಳೊಬ್ಬಳಿಗೆ ಸರ್ಕಾರವೊಂದು ನೀಡಬಹುದಾದ ಗೌರವ ಅದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಹಾಗಿರುವಾಗ ಅದನ್ನು ವಿವಾದಕ್ಕೆ ಈಡು ಮಾಡುವಂಥ ಕುಬ್ಜ ಮನಸ್ಸುಗಳು ನಮ್ಮ ನಡುವೆ ಇರ್ತಕ್ಕಂಥದ್ದು ತುಂಬ ದುರದೃಷ್ಟಕರ ಅಂತ ನಾನು ಭಾವಿಸ್ತೇನೆ. ಬಾನು ಮಸ್ತಾಕ್ ಅವರ ಈ ಸಾಧನೆಯಿಂದ ಬೂಕರ್ ಪ್ರಶಸ್ತಿಯನ್ನು ಪಡೆದ ಕಾರಣದಿಂದಾಗಿ ಕನ್ನಡದ ಹೆಮ್ಮೆ, ಕನ್ನಡ ಭಾಷೆಯ ಹೆಮ್ಮೆ ಸುಮಾರು 45ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಚಾರ ಆಗ್ತಾ ಇದೆ. ಆ ಪುಸ್ತಕ 45ಕ್ಕೂ ಹೆಚ್ಚು ದೇಶಗಳ ದೇಶ ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ. ಇದೊಂದು ಸರಳವಾದ ಸಾಧನೆ ಅಂತ ನಾವು ಯಾರೂ ಕೂಡ ಭಾವಿಸಬಾರದು. ಬಹಳ ಮಹತ್ವದ ಕೃತಿಗಳೇ ಬೇರೆ ಬೇರೆ ದೇಶದ ಭಾಷೆಗಳಿಗೆ ಸಹಜವಾಗಿ ಹೋಗೋದಿಲ್ಲ, ಅನುವಾದ ಆಗೋದಿಲ್ಲ. ಹೆಚ್ಚು ಅಂದರೆ ಇಂಗ್ಲೀಷ್ ಭಾಷೆಗೆ ಅನುವಾದ ಆಗ್ತದೆ. ಭಾರತದಲ್ಲಿರುವ ಅನೇಕ ಭಾಷೆಗಳಿಗೆ ಆ ಪುಸ್ತಕ ಅನುವಾದ ಆಗೋದಿಲ್ಲ. ಅಂಥದ್ರಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಭಾಷೆಗಳಿಗೆ ಅನುವಾದ ಆಗಿ ಏನವರ ಹಾರ್ಟ್ ಲ್ಯಾಂಪ್ ಅನ್ನುವ ಇಂಗ್ಲೀಷ್ ಅನುವಾದಿತ ಕೃತಿ ಇವತ್ತು ಪ್ರಪಂಚದ ಇಷ್ಟೊಂದು ಭಾಷೆಗಳಿಗೆ ಅನುವಾದವಾಗುವ ಮೂಲಕ ಕನ್ನಡ ಭಾಷೆಗೆ ಮತ್ತು ಭಾರತ ದೇಶಕ್ಕೆ ಬಹುದೊಡ್ಡ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಇಂತಹ ಹೆಮ್ಮೆಯ ಬರಹಗಾರ್ತಿಯೊಬ್ಬರಿಗೆ ನಾವು ಬಹಳ ಕ್ಷುಲ್ಲಕ ಕಾರಣಕ್ಕೆ ಅದನ್ನು ವಿವಾದಕ್ಕೆ ಈಡು ಮಾಡಿರುವುದು ಸರ್ವಥಾ ಒಪ್ಪತಕ್ಕದ್ದಲ್ಲ ಮತ್ತು ನಾಗರಿಕ ಸಮಾಜವೊಂದು ನಡೆದುಕೊಳ್ಳುವ ರೀತಿ ಇದು ಅಲ್ಲ ಅಂಥೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಈ ದಸರಾಕ್ಕೆ
ನಾವು ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ದೇಶಾತೀತವಾಗಿ ಸಂಗೀತಗಾರರನ್ನು ಕರೆದು ಸಂಗೀತ ಕಚೇರಿಯನ್ನು ಏರ್ಪಾಟು ಮಾಡ್ತೇವೆ. ಬಹುದೊಡ್ಡ ಸಂಗೀತ ವಿದ್ವಾಂಸರು ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಹಾಗೆ ಅಪರೂಪದ ಮತ್ತು ವಿಶೇಷವಾದ ಕುಸ್ತಿಯನ್ನು ನಾವಿಲ್ಲಿ ಏರ್ಪಡಿಸ್ತೇವೆ. ದೇಶದ ಬಹುದೊಡ್ಡ ಕುಸ್ತಿಪಟುಗಳು ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಹಾಗೆ ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ಅಂದರೆ ಇಂತಹ ಬಹಳ ದೊಡ್ಡ ಹಿರಿಮೆ ಇರುವ ನಾಡ ಹಬ್ಬವೊಂದನ್ನು ಈ ರೀತಿಯ ಕಾರಣಗಳಿಗಾಗಿ ನಾವು ವಿವಾದಕ್ಕೆ ಈಡು ಮಾಡುವುದು ಈ ನಾಡಿಗೆ ಮಾಡತಕ್ಕಂಥ ಅವಮಾನ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. BJP ಮತ್ತು RSS ಸಂಸ್ಥೆಗಳು ಅವರು ಉಳಿದೆಲ್ಲ ವಿವಾದಗಳು ಏನೇ ಇರಲಿ, ಇಂತಹ ಸಾಂಸ್ಕೃತಿಕ ಸಂಗತಿಗಳನ್ನು ತಮ್ಮ ಬಹಳ ಕೆಟ್ಟ ರಾಜಕಾರಣಕ್ಕೆ ಬಳಸಿಕೊಳ್ಳುವುದು ಖಂಡಿತ ಯೋಗ್ಯವಾದದ್ದಲ್ಲ. ಅವರಿಗೆ ಕೂಡ ಇದು ಘನತೆ ತರತಕ್ಕಂಥದ್ದಲ್ಲ. ಅವ್ರ ಪಕ್ಷದ ಹಿರಿಯ ನಾಯಕರು ಯಾವತ್ತೂ ಇದನ್ನು ಈ ರೀತಿಯ ವಿವಾದಕ್ಕೆ ಈಡು ಮಾಡಿದವರಲ್ಲ. ಆದರೆ ಈಗಿರ್ತಕ್ಕಂಥ ಈ ನಾಯಕರುಗಳು ಇಂಥ ಸಣ್ಣ ಸಣ್ಣ ಸಂಗತಿಗಳನ್ನು ರಾಜಕೀಯ ಮಾಡುವ ಮೂಲಕ ತಮ್ಮ ಹಿಡನ್ ಅಜೆಂಡಾ ಅಂತ ಏನು ಕರಿತೇವೆ ಆ ರೀತಿಯ ಸಂಗತಿಗಳಿಗೆ ಈ ವಿಚಾರಗಳನ್ನು ಬಳಸಿಕೊಳ್ಳುವ ಮೂಲಕ ಸಮಸ್ತ ಕನ್ನಡಿಗರಿಗೆ ಅವರು ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನನಗೆ ಬಹಳ ದುಃಖ ಆದದ್ದು, ಶೋಭಾ ಒಬ್ಬ ಹೆಣ್ಣು ಮಗಳಾಗಿ ಭಾನು ಅವರನ್ನು ಚಾಮುಂಡಿ ಬೆಟ್ಟ ಹತ್ತೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿಕೆ ಕೊಟ್ಟದ್ದು. ನನಗೆ ಪ್ರತಾಪ್ ಸಿಂಹ, ಸುನೀಲ್ ಕುಮಾರ್ ಅಂತವ್ರು ಮಾತನಾಡಿದಾಗ ಖಂಡಿತ ದುಃಖ ಆಗಲಿಲ್ಲ. ನನಗೇನೂ ಅನ್ನಿಸ್ಲಿಲ್ಲ ಅವ್ರು ಮಾತಾಡಿದ. ಯಾಕೆಂದರೆ ಅವರಾಗಿ ಮಾತಾಡದೇ ಇದ್ರೆ ನನಗೆ ಅನುಮಾನ ಬರ್ತಿತ್ತು, ಪ್ರತಾಪ್ ಸಿಂಹ ಬೇರೆ ಮಾತಾಡ್ತಾವ್ರಲ್ರಿ ಯಾಕೆ ಹೀಗೆ ಅಂತ. ಆದರೆ ಶೋಭಾ ಒಬ್ಬರು ಹೆಣ್ಣುಮಗಳಾಗಿ ಇನ್ನೊಬ್ಬ ಹೆಣ್ಣುಮಗಳನ್ನು ನಾನು ಚಾಮುಂಡಿ ಬೆಟ್ಟ ಹತ್ತೋದಕ್ಕೆ ಬಿಡಬೇಡಿ ಅಂತ ಕರೆ ಕೊಡುವ ಮಾತಿದೆಯಲ್ಲ, ಅವರು ಕೇಂದ್ರ ಸರ್ಕಾರದ ಮಂತ್ರಿಯ ಹುದ್ದೆಯನ್ನು ಹೊತ್ತುಕೊಂಡಿರುವ ಅದಕ್ಕೆ ಘನತೆಯನ್ನು ತಂದುಕೊಡುವ ಮಾತದಲ್ಲ ಅಂತ ನನಗೆ ಅನಿಸ್ತದೆ. ಅದೇ ರೀತಿ ನಮ್ಮಲ್ಲಿ ಈ ಹಿಂದೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿರೋದನ್ನು ಎಲ್ಲರೂ ಹೇಳಿದ್ದಾರೆ. ಅಪ್ಪಟ ಹಿಂದುವೇ ಆಗಿದ್ದಂಥ ಬರಗೂರು ರಾಮಚಂದ್ರಪ್ಪನವರು ಉದ್ಘಾಟನೆ ಮಾಡಿದ್ರು. ಅವರು ಉದ್ಘಾಟನೆ ಮಾಡಿದಾಗ ದೀಪ ಹಚ್ಚುವ ಕಾರ್ಯಕ್ರಮವನ್ನು ಅವರು ವಾಪಸ್ ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಅವರ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡ್ರು. ದೀಪ ಹಚ್ಚೋದಿಲ್ಲ ಅಂತ ಹೇಳಿದ ವಿವಾದ ಆಗಲಿಲ್ಲ ಅವತ್ತು. ಆ ವಿಚಾರವನ್ನು ಸರ್ಕಾರ ಕೂಡ, ಆಯೋಜಕರು ಕೂಡ ಗೌರವಿಸಿದರು. ಇದು ಬಹಳ ಮಹತ್ವದ ಸಂಗತಿ. ವ್ಯಕ್ತಿ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡೂ ಕೂಡ ಇಂಥ ಸಮಾರಂಭಗಳಲ್ಲಿ ಭಾಗವಹಿಸಿ ಅದರ ಘನತೆಯನ್ನು ಹೆಚ್ಚಿಸುವುದು ಅಥವಾ ಅಂಥ ಗೌರವಕ್ಕೆ ಪಾತ್ರರಾಗುವ ವಿಚಾರ ಸದ್ವಿಚಾರ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಆ ದೃಷ್ಟಿಯಿಂದ ಇಡೀ ಕನ್ನಡಿಗರಿಗೆ ಮಾಡ್ತಕ್ಕಂಥ ಈ ಅವಮಾನವನ್ನು ನಾವು ಯಾರೂ ಕೂಡ ಸಹಿಸಿಕೊಳ್ಳತಕ್ಕದ್ದಲ್ಲ. ನಾಗರಿಕ ಸಮಾಜ ಇಂತಹ ಸಂಗತಿಗಳನ್ನು ನಾವು ಬಹಳ ತೀವ್ರವಾಗಿ ವಿರೋಧಿಸಬೇಕು ಮತ್ತು ಈ ರೀತಿಯ ಗೌರವಾನ್ವಿತರ ಪರವಾಗಿ ನಾವೆಲ್ಲರೂ ನಿಲ್ಲಬೇಕು, ಗಟ್ಟಿಯಾಗಿ ದನಿ ಮಾಡಬೇಕು ಅಂತ ನನಗನ್ನಿಸ್ತಿದೆ. ಅದಕ್ಕಾಗಿ ನಾನೊಬ್ಬ ಲೇಖಕನಾಗಿ, ಮಾಜಿ ರಾಜ್ಯಸಭೆ ಸದಸ್ಯನಾಗಿ ಈ ಮಾತನ್ನು ಹೇಳ್ತಿದ್ದೇನೆ. ನಾವೆಲ್ಲರೂ ನಾಗರಿಕ ಸಮಾಜದ ನಾಗರಿಕರು, ಸಾಮಾನ್ಯ ನಾಗರಿಕರು ಮತ್ತು ಜನತೆ ನಾವು ಭಾನು ಅಂಥ ಲೇಖಕಿಯರ ಪರವಾಗಿ ನಿಲ್ಲಬೇಕಾದದ್ದು ನಮ್ಮ ನಾಗರಿಕ ಕರ್ತವ್ಯ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಭಾನು ಮುಷ್ತಾಕ್ ಅವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಏನು ಅಂದರೆ, 7 ಕೋಟಿ ಕನ್ನಡಿಗರು ನಿಮ್ಮ ಬಗೆಗೆ ಅಪಾರ ಗೌರವವನ್ನು ತೋರಿಸಿದ್ದಾರೆ. ಒಂದು ಸರ್ಕಾರ ನಿಮ್ಮನ್ನು ಈಗಾಗಲೇ ಗೌರವಿಸಿದೆ ಮತ್ತು ಇದರ ಉದ್ಘಾಟನೆಗೆ ನಿಮ್ಮನ್ನು ವಿಶೇಷವಾದ ಗೌರವದಿಂದ ಆಹ್ವಾನ ಮಾಡಿದೆ. ನೀವು ಹೆದರಬೇಕಾಗಿಲ್ಲ, ಎದೆಗುಂದಬೇಕಾಗಿಲ್ಲ. ಯಾರೋ 7 ಜನ ವಿಕೃತವಾಗಿ ಯೋಚನೆ ಮಾಡುವವರು ಇದಕ್ಕೆ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡೋದಕ್ಕೇ ಇದನ್ನು ಬಳಸ್ಕೊಳ್ತಕ್ಕಂಥವ್ರಿಗೆ ನೀವು ಕಿವಿಗೊಡಬೇಕಾಗಿಲ್ಲ. 7 ಕೋಟಿ ಕನ್ನಡಿಗರು ನಿಮ್ಮ ಜೊತೆ ಇದ್ದಾರೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಭಾನು ಮುಷ್ತಾಕ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಅದನ್ನು ಅವರು ಕೇಳಿಸಿಕೊಂಡು ಈ ಮಾತನ್ನು ಆಲಿಸಿ ಅವರು ಧೈರ್ಯವಾಗಿ ಗೌರವದಿಂದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ನೆರವೇರಿಸಿ ಈ ನಾಡಹಬ್ಬವನ್ನು ಯಶಸ್ಸುಗೊಳಿಸಬೇಕು. ಅಷ್ಟು ಮಾತ್ರ ಅಲ್ಲ, ಈ ನಾಡಹಬ್ಬದ ಯಶಸ್ಸಿಗೆ ಕಾರಣರಾದ ಎಲ್ಲ ಕನ್ನಡಿಗರಿಗೆ ಅವರು ಗೌರವಪೂರ್ವಕ ಕೃತಜ್ಞತೆಗಳನ್ನು ಹೇಳಬೇಕು ಮುಂದೆ.
ಆ ರೀತಿಯಾಗಿ ನಾವು ನಡೆಸ್ಕೊಳ್ಬೇಕೇ ಹೊರತು ಕುಬ್ಜರಾಗಿ ಇಂಥ ವಿಚಾರಗಳಲ್ಲಿ ನಡ್ಕೊಳ್ಬಾರದು. ಕನ್ನಡಿಗರು ಯಾರೇ ಇರಲಿ. ಅದು ಪ್ರತಾಪ್ ಸಿಂಹ ಅವರು ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡಿದವರು, ಸುನೀಲ್ ಕುಮಾರ್ ಅವರು ನಮ್ಮ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದವರು, ಇನ್ನುಳಿದವರ ಮಾತು ಹಾಗಿರಲಿ. ಅಂಥವರು ಧರ್ಮಾಧಾರಿತವಾಗಿ ಇದನ್ನು ವಿತಂಡವಾದವನ್ನು ಹೂಡಿ ಅವರಿಗೆ ಗೌರವ ಹಾಳು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಬಾನು ಮುಸ್ತಾಕ್ ಅವರಿಗೆ ಒಂದು ರೀತಿ ಮಾನಸಿಕವಾಗಿ ನೈತಿಕವಾಗಿ ಹೆದರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ನಾವು ಒಪ್ಪಕ್ಕಾಗಲ್ಲ, ಆದ್ದರಿಂದ ನೀವು ಬರ್ಕೊಡ್ದು ಅಂತ ಹೇಳ್ತಾರೆ. ಅವರ ಅಭಿಪ್ರಾಯವನ್ನು ನೋಡಿ ಅವರಿಗೆ ಬೂಕರ್ ಪ್ರಶಸ್ತಿ ಕೊಟ್ಟಿಲ್ಲ, ಅವರ ಪುಸ್ತಕದ ಕಥೆಗಳನ್ನು ನೋಡಿ ಬೂಕರ್ ಪ್ರಶಸ್ತಿಯನ್ನು ಕೊಟ್ಟಿರೋದು. ಇದು ಬಹಳ ಮಹತ್ವದ ಸಂಗತಿ, ಅಪರೂಪದ ಸಂಗತಿ. ಸರ್ಕಾರ ಅಂತ ಇಡೀ ದೇಶಕ್ಕಷ್ಟೇ ಅಲ್ಲ, ಪ್ರಪಂಚದ ಗಮನವನ್ನು ಸೆಳೆದಿರುವ ಬೂಕರ್ ಪ್ರಶಸ್ತಿಯ ವಿಜೇತೆಯೊಬ್ಬರನ್ನು ಕರೆದು ದಸರಾವನ್ನು ಉದ್ಘಾಟನೆ ಮಾಡಿಸ್ತಿರೋದು ಆಕೆ ಮುಸ್ಲಿಂ ಅಂತ ಅಲ್ಲ, ಬೇರೆ ಯಾವುದೇ ಹಿಂದೂ ಆಗಲಿ ಅಥವಾ ಬೇರೆ ಭಾಷೆಯ ಯಾರೇ ಆಗಲಿ, ಹೆಣ್ಮಗಳು ಅಂತಲ್ಲ, ಗಂಡಸರಾಗಲಿ ಹೆಂಗಸರಾಗಲಿ ಇಂಥ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದರೆ ಸರ್ಕಾರ ಅವರಿಗೆ ಅಂಥ ಗೌರವ ಕೊಡ್ತಕ್ಕಂಥದ್ದು ನ್ಯಾಯೋಚಿತವಾಗಿಯೇ ಇತ್ತು. ಇವತ್ತು ಅದನ್ನು ಮಾಡಿರೋದು ನ್ಯಾಯೋಚಿತವಾಗಿದೆ ನನ್ನ ಪ್ರಕಾರ. ಆದ್ದರಿಂದ ಭಾನು ಅಂತವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ಪ್ರತಾಪ್ ಸಿಂಹ, ಸುನೀಲ್ ಕುಮಾರ್ ಇಂಥವರು ಮಾಡ್ತಿದ್ದಾರೆ. ಇದು ಅವರಿಗೆ ಘನತೆ ತರುವ ಸಂಗತಿ ಅಲ್ಲ. ಅವರು ಈವರೆಗೆ ಏನು ವಹಿಸ್ಕೊಂಡಿದ್ದ ಹುದ್ದೆಗಳಿಗೆ ಖಂಡಿತ ಗೌರವವನ್ನು ತರುವ ಸಂಗತಿ ಅಲ್ಲ. ಆದ್ದರಿಂದ ನಾವೆಲ್ಲರೂ ಭಾನು ಅವರ ಜೊತೆ ನಿಲ್ಲಬೇಕು. ನಮ್ಮ ಭಾನು ಅವರಿಗಿಂತಲೂ ದೊಡ್ಡದಾದ ನಾಡಹಬ್ಬದ ಹಿರಿಮೆ ಇದೆಯಲ್ಲ, ಆ ಹಿರಿಮೆಯನ್ನು ನಾವು ಕಾಪಾಡಬೇಕು. ಅದಕ್ಕಾಗಿ ನಾಡಿನ ಸಮಸ್ತ ಜನತೆ ಭಾನು ಮುಸ್ತಾಕ್ ಅವರ ಜೊತೆ ನಿಂತು ಈ ನಾಡಹಬ್ಬವನ್ನು ಯಾವುದೇ ತಂಟೆ ತಕರಾರಿಲ್ಲದೆ ನೆರವೇರಿಸುವ ಮೂಲಕ ವಿಶ್ವದ ಮುಂದೆ ಕರ್ನಾಟಕ ಶಾಂತಿಪ್ರಿಯ ರಾಜ್ಯ ಅಂತ ಅನ್ನೋದನ್ನು ನಾವು ತಿಳಿ ಹೇಳಬೇಕು. ಆ ತಿಳಿ ಹೇಳುವ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಾನು ತಮ್ಮ ಮೂಲಕ ನಮ್ಮ ನಾಡಿನ ಜನರಲ್ಲಿ ವಿನಂತಿಯನ್ನು ಮಾಡ್ತೇನೆ. ತಾವು ಈ ಸಂಗತಿಗಳನ್ನು ಪ್ರಚಾರ ಪಡಿಸಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತೇನೆ. ಎಸ್, ಇದರಲ್ಲಿ ಎರಡು ಸಂಗತಿ ಇದೆ. ಭಾನು ಮುಸ್ತಾಕ್ ಅವರನ್ನು ಗೌರವಿಸಿದ ಎಲ್ಲ ಸಭೆಗಳಿಗೂ ದೀಪಾ ಬಸ್ತಿಯವರನ್ನು ಕರೀಬೇಕು ಅಂತ ಅನ್ನೋದಿಲ್ಲ. ಅವರು ಅನುವಾದಕರ ಜವಾಬ್ದಾರಿಗಳೇ ಬೇರೆ, ಮೂಲ ಕಥೆಗಾರರ ಜವಾಬ್ದಾರಿಗಳೇ ಬೇರೆ. ಈಗ ಕುವೆಂಪು ಅವರ ಅನೇಕ ಕೃತಿಗಳನ್ನು ಅನೇಕರು ಅನುವಾದ ಮಾಡಿದ್ದಾರೆ. ಕುವೆಂಪು ಅವರ ಹೆಸರಷ್ಟೇ ಭಾಳ ದೊಡ್ಡ ಗೌರವಕ್ಕೆ ಯಾವಾಗಲೂ ಪಾತ್ರರಾಗ್ತಿರ್ತದೆ. ಯಾರ ಮೂಲಕ ಈ ಅನುವಾದ ಪ್ರಪಂಚದ ಬೇರೆ ಬೇರೆ ಜನರನ್ನು ತಲುಪ್ತೋ ಅವರು ಎಷ್ಟೋ ಸಾರಿ ಮರೆತೇ ಹೋಗಿರ್ತಾರೆ. ಅದರ ಅರ್ಥ ಅವರು ಮರೆಯಬಹುದಾದವರು ಅಂತ ನಾನು ಹೇಳ್ತಿಲ್ಲ. ಆದರೆ ಈ ರೀತಿಯ ಗೌರವವನ್ನು ಕೊಡುವಾಗ ನೀವು ಎಲ್ಲ ಸಭೆಯ ಸಮಾರಂಭಗಳಿಗೆ ಇಬ್ಬರನ್ನೂ ಕರಿಬೇಕು ಅಂತ ಅನ್ನೋದು ಮ್ಯಾಂಡೇಟ್ರಿ ಅಲ್ಲ ಮತ್ತು ಆಗಬಾರ್ದು. ಅವರಿಗೆ ಗೌರವ ಕೊಡುವಾಗ ರಾಜ್ಯ ಸರ್ಕಾರ ಇಬ್ಬರನ್ನೂ ಕರೆದು ಗೌರವಿಸಿದೆ, ಭಾಳ ಒಳ್ಳೆಯ ಕೆಲಸ ಮಾಡಿದೆ. ಅದರಲ್ಲಿ ನಾನು ಕೂಡ ಸಂತೋಷಪಟ್ಟಿದ್ದೇನೆ ಇಬ್ಬರನ್ನು ಗೌರವಿಸಿದಾಗ. ಅಲ್ಲಿ ಭಾನು ಅವರನ್ನೊಬ್ಬರನ್ನೇ ಮಾಡಲಿಲ್ಲ, ಅನುವಾದಕಿಯನ್ನು ಕರೆದು ಮಾಡಿದ್ದಾರೆ. ಆದರೆ ಈ ರೀತಿಯ ಆಯ್ದ ಕಾರ್ಯಗಳಿಗೆ ಉದ್ಘಾಟನೆ ಆಗ್ಬೋದು, ಅಥವಾ ಕೆಲವರು ಅವರಿಗೆ ಅಭಿನಂದನೆ ಸಲ್ಲಿಸುವಾಗ ಭಾನು ಒಬ್ಬರಿಗೆ ಅಭಿನಂದನೆ ಮಾಡ್ಬೋದು, ದೀಪಾ ಅವ್ರಿಗೂ ಪ್ರತ್ಯೇಕವಾಗಿ ಅಭಿನಂದನೆ ಮಾಡ್ಬೋದು, ಗೊತ್ತಿಲ್ಲ, ಅದು ಆಗ್ಬೋದು. ಹಾಗಂತ ಇಬ್ಬರನ್ನೂ ಕರೀಲೇಬೇಕು ಅನ್ನೋದು ಮ್ಯಾಂಡೇಟ್ರಿ ಅಲ್ಲ. ಆ ಕಾರಣಕ್ಕೆ ನಾವು ಭಾನು ಅವರನ್ನು ಬೈಯೋದಾಗಲಿ ಅವರಿಗೆ ನೈತಿಕ ಸ್ಥೈರ್ಯ ಕುಗ್ಗಿಸೋದಾಗಲಿ ಉಚಿತವಾದದ್ದಲ್ಲ. ಆಗಿನ ಸಂದರ್ಭದಲ್ಲಿ ಕೂಡ ನಿಸಾರ್ ಅಹಮದ್ ಅವರ ಆಯ್ಕೆಗೆ ಕೂಡ ಆಗಿನ ಮುಖ್ಯಮಂತ್ರಿಗಳು ಕೂಡ ನಿಮಗೆ ಗೊತ್ತಿದೆ, ಅದು ವಿರೋಧ ವ್ಯಕ್ತಪಡಿಸಿದೆ, ಸಮ್ಮೇಳನಾಧ್ಯಕ್ಷರನ್ನ ಆಯ್ಕೆ ಬದಲು ಮಾಡಿ ಅಂತೇಳಿ. ಆದ್ರೆ ಚಂಪ ಅವರು ಮಾಡಲಿಲ್ಲ. ಅಂದ್ರೆ ನೀವು ಅಲ್ಪಸಂಖ್ಯಾತರ ಆಯ್ಕೆ ಆದ ಈ ಥರದ ಒಂದು ಸಮ್ಮೇಳನಾಧ್ಯಕ್ಷರು, ಈ ಥರದ ಒಂದು ದಸರಾ ಉದ್ಘಾಟನೆ ಯಾಕೆ ಇಲ್ಲ? ನೀವು ಸಾಹಿತ್ಯ ಸಮ್ಮೇಳನದ ಆಯ್ಕೆ ಇರ್ಬೋದು, ದಸರಾ ಉದ್ಘಾಟನೆ ಸಂದರ್ಭ ಇರ್ಬೋದು, ಅಥವಾ ನಾಡಿನ ಯಾವುದಾದ್ರೂ ಮುಖ್ಯ ಕಾರ್ಯಕ್ರಮಗಳಿಗೆ ನಾವು ಆಯ್ಕೆ ಮಾಡುವಾಗ ಅವರು ಅಲ್ಪಸಂಖ್ಯಾತರು ಅಂತಲೋ ಬಹುಸಂಖ್ಯಾತರು ಅಂತಲೋ ಆಯ್ಕೆ ಮಾಡೋದಿಲ್ಲ, ಸಾಧಕರು ಅಂತ ಆಯ್ಕೆ ಮಾಡ್ತೀವಿ. ನಿಸಾರ್ ಅವರು ನಿಸ್ಸಂಶಯವಾಗಿ ಅವತ್ತಿನ ಸಂದರ್ಭದಲ್ಲಿ ಕನ್ನಡದ ಬಹಳ ದೊಡ್ಡ ಕವಿ, ಇವತ್ತಿಗೂ ಮತ್ತು ಅವತ್ತಿಗೂ.
ಆ ಕಾರಣಕ್ಕಾಗಿ ಅವರನ್ನು ಆಯ್ಕೆ ಮಾಡಿದ್ದೇ ಹೊರತು ಒಬ್ಬ ಅಲ್ಪಸಂಖ್ಯಾತರನ್ನು ನಾವು ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದೇ ಆಗಿದ್ದರೆ ಬೇರೆ ಅನೇಕ ಆಯ್ಕೆಗಳು ಇದ್ದವು. ಯಾರೋ ರಾಜಕಾರಣಿ ಏನು ಮಾಡ್ತಿದ್ರು, ಅದು ಹಾಗಲ್ಲ. ಇವತ್ತು ಕೂಡ ಹಾಗೆ. ಆದರೆ ಅಲ್ಪಸಂಖ್ಯಾತರು ಆಯ್ಕೆಯಾದ ಸಂದರ್ಭದಲ್ಲೆಲ್ಲ ತಕರಾರು ತೆಗೆಯುವ ಆ ಬಿ ಜೆ ಪಿ ಮನಸ್ಥಿತಿ ಇದೆಯಲ್ಲ, ಅದು ಒಳ್ಳೆಯದಲ್ಲ ಈ ನಾಡಿನ ಬೆಳವಣಿಗೆ ದೃಷ್ಟಿಯಿಂದ ಅಂತ ನನಗನ್ನಿಸ್ತದೆ. ನಾನು ತೀವ್ರವಾಗಿ ಅವರನ್ನು ಬೈಬೇಕು ಅಂತ ನನ್ನ ಉದ್ದೇಶ ಇಲ್ಲ, ಈಗಲೂ ನಾನು ಆ ಕೆಲಸ ಮಾಡಲಿಲ್ಲ. ಆದರೆ ಈ ನಾಡಿನ ಈ ದಸರಾಗಿರುವ ಮಹತ್ವ ಇದೆಯಲ್ಲ, ಅದನ್ನು ಹಾಳು ಮಾಡುವ ಕೆಲಸವನ್ನು ಇವ್ರು ಮಾಡ್ತಿದ್ದಾರಲ್ಲ ಅಂತ ದುಃಖ ಆಗ್ತಿದೆ ನನಗೆ. ಹಾಂ, ಓಕೆ. ಒಂದು ಇಡೀ ವಿಷಯನೇ ನೀವು ತಗೊಳ್ಳೋ ಕೆಲಸ ಮಾಡ್ತಿದ್ದೀರಿ. ಸರ್ಕಾರ ಬಹುಸಂಖ್ಯಾತರ ಅಭಿಪ್ರಾಯ ಏನಿದೆ ಅಂತ ಆಲಿಸೋ ಕೆಲಸನೇ ಮಾಡ್ತಿದ್ವಲ್ಲ, ಏನು ಆ ಥರದ್ದು ಏನು ಈಗ? ಎಸ್ ಇಲ್ಲ, ನಿಮ್ಮ ಮಾತು ಅರ್ಥ ಆಯ್ತು, ನನಗೆ ಅರ್ಥ ಆಯಿತು. ಎಲ್ಲ ವಿಚಾರಗಳಿಗೆ ಬಹುಸಂಖ್ಯಾತರ ಆಯ್ಕೆಯನ್ನು ಮಾಡಬೇಕು ಅಥವಾ ಬಹುಸಂಖ್ಯಾತರ ಅಭಿಪ್ರಾಯವನ್ನು ಕೇಳಿ. ಈಗ ಸರ್ಕಾರವೇ ಬಹುಸಂಖ್ಯಾತರ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿರುವ ವೇದಿಕೆ. ಸರ್ಕಾರ ಅಂದ್ರೇನು? ಕರ್ನಾಟಕದಿಂದ 7 ಕೋಟಿ ಕನ್ನಡಿಗರಿಂದ ಆಯ್ಕೆಯಾಗಿರುವ ಸರ್ಕಾರ ತಾನೇ ಅದು. ಬಹುಸಂಖ್ಯಾತರ ಸರ್ಕಾರ ತಾನೇ ಅದು. ಹಾಂ ಹಾಂ, ಏನು ಪ್ರಶ್ನೆ ಆಗ್ತಿದೆ? ಅಲ್ಲಲ್ಲ, ಅದನ್ನೇ ಹೇಳ್ತಿರೋದು. ಬಹುಸಂಖ್ಯಾತರ ಅಭಿಪ್ರಾಯವನ್ನು ಕೇಳಬೇಕು ಅಂತ ನೀವು ಹೇಳಿದ ಮಾತಿಗೆ ನನ್ನ ಉತ್ತರ, ಸರ್ಕಾರವೇ ಬಹುಸಂಖ್ಯಾತರದ್ದು, ಅದು ಅಲ್ಪಸಂಖ್ಯಾತರ ಸರ್ಕಾರ ಅಲ್ಲ. ಅಥವಾ ಮೈನಾರಿಟಿ ಅಂದರೆ ಮುಸ್ಲಿಮರು ಹೇಳ್ತಿಲ್ಲ, 51ಕ್ಕಿಂತ ಕಡಿಮೆ ಜನಸಂಖ್ಯೆ ಅವ್ರು ವೋಟ್ ಮಾಡಿ ಗೆಲ್ಲಿಸಿಲ್ಲ, ಅದು ಬಹುಸಂಖ್ಯಾತರ ಸರ್ಕಾರ. ಬಹುಸಂಖ್ಯಾತರ ಅಭಿಪ್ರಾಯ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿ ಅವರನ್ನು ಕರಿಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದರ ಅರ್ಥ ಇಷ್ಟು ವರ್ಷಗಳ ಕಾಲ ನಾವು ಕರೆದಿರೋದು ಬರೀ ಅಲ್ಪಸಂಖ್ಯಾತರನ್ನೇ ಅಲ್ಲ, ಎಲ್ಲರನ್ನೂ ಕರೆದಿದ್ದೇವೆ. ಹಾಗೆ ಈ ವರ್ಷ ಒಂದು ವಿಶೇಷವಾದ ಪ್ರಕರಣದ ಕಾರಣದಿಂದಾಗಿ ಅವರಿಗೆ ಬೂಕರ್ ಪ್ರಶಸ್ತಿ ಬಂದು ಇಡೀ ಜಗತ್ತಿಗೆ ನಮ್ಮ ಕನ್ನಡವನ್ನು ಪರಿಚಯ ಮಾಡುವ ಹೆಚ್ಚುಗಾರಿಕೆಯಿಂದ ಅವರನ್ನು ಕರೆಯಲಾಗಿದೆ. ಅದರಲ್ಲಿ ಏನೂ ವಿಶೇಷ ಇಲ್ಲ. ಅದಲ್ಲದೆ ಕಳೆದ ವರ್ಷ ಹಂಸಲೇಖ ಅವರನ್ನೇ ಕರೆದಿದ್ವಿ. ಅದರ ಹಿಂದಿನ ವರ್ಷ ಬರಗೂರು ರಾಮಚಂದ್ರಪ್ಪನವರು, ಇನ್ನೂ ಬೇರೆ ಬೇರೆಯವರೆಲ್ಲ ದೊಡ್ಡ ಸಮುದಾಯದವರೇ ಇದ್ದರು. ಹಾಗಂತ ನೀವು ಚಿಕ್ಕ ಸಮುದಾಯದವರ ದೊಡ್ಡ ಸಮುದಾಯದವರ ಅನ್ನೋದು ಮಾನದಂಡ ಅಲ್ಲ, ಆಗಬಾರ್ದು, ಯಾವುದೇ ಸಂದರ್ಭದಲ್ಲಿ ಆಗಬಾರ್ದು. ಆದರೆ ಅಂಥ ಅವಕಾಶಗಳು ಬಂದಾಗ ಅದನ್ನು ಕಾರಣ ಮಾಡಿ ಟೀಕೆ ಮಾಡೋದಿದೆಯಲ್ಲ, ಅದು ಖಂಡಿತ ನಮ್ಮ ನಾಡಿಗೂ ಮತ್ತು ನಾಡ ಹಬ್ಬಕ್ಕೂ ಮಾಡುವ ದ್ರೋಹ. ಅದು ಹೌದು. ಪ್ರಮೋದ ದೇವಿಯವರು ಇವತ್ತು ಹೇಳಿದ್ದಾರೆ. ಖಂಡಿತವಾಗಿ ಒಂದು ಯದುವೀರವರು ಮೊದಲು ಮಾಡಿದ ಪ್ರತಿಕ್ರಿಯೆ ಸರಿಯಾಗಿಯೇ ಇತ್ತು. ಆದರೆ 2ನೇ ದಿನ ಅವ್ರು ಮಾಡಿದ ಪ್ರತಿಕ್ರಿಯೆ ಅವ್ರ ಪಾರ್ಟಿ ಮೌತ್ ಪೀಸ್ ಥರ ಮಾತನಾಡಿದ್ರು. ಅವರು ಈಗಲೂ ಮೈಸೂರಿನ ಅರಮನೆಯ ಭಾಗವಾಗಿರ್ತಕ್ಕಂಥ ಯದುವೀರವರು ಇದರಲ್ಲಿ ಪಾರ್ಟಿಯನ್ನು ಬಿಟ್ಟು ಮಾತನಾಡಬೇಕು. ಅವ್ರು ಮೊದಲನೇ ದಿನ ಮಾತಾಡಿದ್ದು ಭಾಳ ಸರಿಯಾಗಿದೆ. ಅವ್ರಿಗೆ ಯಾರು ಪಾಪ ತಿದ್ದಿದ್ರು ಅವ್ರನ್ನು ಗೊತ್ತಿಲ್ಲ. ಹೀಗೆ ಅವರು ಪಕ್ಷದ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ನನ್ನ ಪಕ್ಷದ ನಿಲುವೇ ಅಂತಿಮ ಅಂತ ನಿನ್ನೆ ಕೂಡ ಹೇಳಿದ್ದಾರೆ. ಪ್ರಮೋದಾದೇವಿಯವರು ಸರಿಯಾಗೇ ಮಾತಾಡಿದ್ದಾರೆ. ಏನು ಅಂದರೆ, ಚಾಮುಂಡಿ ಈ ನಾಡಹಬ್ಬದ ಆಚರಣೆಯ ಭಾಗ, ಅದನ್ನು ರಾಜಕೀಯಕರಣಗೊಳಿಸ್ತಕ್ಕಂಥದ್ದು ಯೋಗ್ಯವಾದ ನಡವಳಿಕೆ ಅಲ್ಲ ಅಂತ ಹೇಳಿದ್ದಾರೆ. ಯಾರಿದನ್ನು ರಾಜಕೀಯಕರಣಗೊಳಿಸ್ತಿರೋರು? ಪ್ರತಾಪ್ ಸಿಂಹನಂಥವರು, ಸುನೀಲ್ ಕುಮಾರ್ ಅಂಥವರು, ಅವರ ಹಿಂಬಾಲಕರು ಅಥವಾ ಅವರ ತಾತ್ವಿಕ ನಂಬಿಕೆ ಇರ್ತಕ್ಕಂಥವರು. ಅವರು ರಾಜಕೀಯ ಮಾಡ್ತಿದ್ದಾರೆ ಅನ್ನೋದನ್ನು ಪ್ರಮೋದಾದೇವಿ ಸರಿಯಾಗಿ ಹೇಳಿದ್ದಾರೆ. ನಾನು ಅವರ ಹೇಳಿಕೆಯನ್ನು ಸ್ವಾಗತ ಮಾಡ್ತೇನೆ. ಇದನ್ನು ರಾಜಕೀಯ ಮಾಡಬಾರ್ದು. ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅವರು ಅದನ್ನು ಕ್ಲಾರಿಫೈ ಮಾಡ್ತಾರೆ, ಬಹುಶಃ ಈಗಾಗಲೇ ಮಾಡಿರಬೇಕು, ಅದನ್ನು ಕ್ಲಾರಿಫೈ ಮಾಡ್ತಾರೆ. ಅದು ಎಲ್ಲರ ಆಸ್ತಿ ಅಂತ ನಾನು ನಂಬೋನು. ಬರೀ ಹಿಂದೂಗಳ ಆಸ್ತಿ ಅಂತ ಹೇಳೋದಕ್ಕಿಂತಲೂ ಮುಖ್ಯವಾಗಿ ಈ ನಾಡಿನ ಆಸ್ತಿ ಚಾಮುಂಡಿ ಅಲ್ವೇ, ಅದನ್ನು ಹಾಗೆ ಭಾವಿಸ್ಬೇಕು ಅಂತ ನಾನು ಹೇಳೋನು. ಅಲ್ಲ, ಮುಜರಾಯಿ ಆಸ್ತಿ ಆಗಿದ್ದರೆ ರಾಜ್ಯಕ್ಕೆ ಸೇರ್ತದೆ, ಸರ್ಕಾರದ ಭಾಗ ಆಗತ್ತದು. ಮುಜರಾಯಿ ಆಸ್ತಿ ಅಲ್ಲದೇ ಇದ್ದರೆ ಅದೊಂದು ಪ್ರತ್ಯೇಕ ಸಂಸ್ಥೆಯಿಂದ ಆಡಳಿತವನ್ನು ನಡೆಸುವಂಥ ಕ್ಷೇತ್ರ ಆಗ್ತದೆ.
ಅದು ಸರ್ಕಾರದ ತೀರ್ಮಾನ ಆಗಬೇಕು. ಆದರೆ ಈ ಸಂದರ್ಭದಲ್ಲಿ ಚಾಮುಂಡಿ ದೇವಿಯ ನಂಬಿಕಸ್ಥರು ಭಾಳ ಇದ್ದಾರೆ ನಮ್ಮ ನಾಡಿನಲ್ಲಿ. ಇವತ್ತು ಪ್ರತಿನಿತ್ಯ ಪೂಜೆ ಮಾಡ್ಸೋಕ್ಕೆ ಹೋಗ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ. ಅದನ್ನು ರಾಜಕೀಯಕರಣಗೊಳಿಸೋ ಕೆಲಸವನ್ನು ಮಾಡಬಾರ್ದು, ನಾವು ಯಾರೂ ಮಾಡಬಾರ್ದು. ನಂಬಿಕೆ ಇರೋರು ಹೋಗ್ಬೋದು, ನಂಬಿಕೆ ಇಲ್ಲದೆ ಇರೋರು ಹೋಗದೇ ಇರ್ಬೋದು. ಹಾಗಂತ ನನಗೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೆ ನಾನು ತೆಗಳೋದಾಗಲಿ ಅಥವಾ ಇನ್ನೊಬ್ಬರ ಮನಸ್ಸಿಗೆ ನೋಯುವಂಥ ಮಾತುಗಳನ್ನು ಆಡೋದಾಗಲಿ ಯೋಗ್ಯವಾದದ್ದಲ್ಲ. ಅದನ್ನು ಮಾಡಬಾರ್ದು. ಅದು ಪ್ರಜಾಪ್ರಭುತ್ವದ ಲಕ್ಷಣವೂ ಅಲ್ಲ. ಸರ್, ನಾಲ್ವಡಿಯವರ ಅಂಗರಕ್ಷಕರೇ ಮುಸ್ಲಿಂ ಧರ್ಮದ ವ್ಯಕ್ತಿ ಇದ್ದಿದ್ದು. ಹೌದು. ಅವ್ರ ವಂಶಸ್ಥರು ಈ ಥರ ವೈವಿಧ್ಯಗಳಿದಾವಲ್ಲ? ಇಲ್ಲ, ಇದು ನಮ್ಮ ಭಾರತೀಯ ಸಮಾಜದ ಒಳಗಡೆ ಇವು ನಿರಂತರವಾಗಿವೆ. ಶಿವಾಜಿಯನ್ನು ಬಹಳ ದೊಡ್ಡ ಹಿಂದೂ ಪ್ರತಿಪಾದಕರು ಅಂತ ಹೇಳ್ತಿದ್ದಾರೆ. ಅವರ ಅಂಗರಕ್ಷಕರು ಅನೇಕ ಜನ ಮುಸ್ಲಿಮರಿದ್ದರು, ಮೆಜಾರಿಟಿ ಮುಸ್ಲಿಮರಿದ್ದರು. ಅವರ ಆಸ್ಥಾನದಲ್ಲಿ ಕೂಡ ಮುಸ್ಲಿಮರು ಹೆಚ್ಚಿದ್ದರು. ಆ ರೀತಿಯ ವೈರುಧ್ಯ ಅಂತ ಕರೆಯಲ್ಲ ನಾನು, ಆ ರೀತಿಯ ಸಾಮರಸ್ಯ ನಮ್ಮ ನಾಡಿನ ಎಲ್ಲ ರಾಜರು ಮತ್ತು ಸಾಮಂತರು ಇವರೆಲ್ಲರ ನಡುವೆ ಇದೆ. ಈಗ ಮಿರ್ಜಾ ಇಸ್ಮಾಯಿಲ್ ಮತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸಹಪಾಠಿಗಳು. ಅವರನ್ನು ದಿವಾನರಾಗಿ ನೇಮಕ ಮಾಡ್ಕೊಳ್ತಾರೆ. ಅವರು ಮೈನಾರಿಟಿ ಅನ್ನೋ ಕಾರಣಕ್ಕೆ ದಿವಾನರಾಗಿ ನೇಮಕ ಮಾಡ್ಕೊಳ್ಳಿಲ್ಲ. ವಿಶ್ವೇಶ್ವರಯ್ಯನವರನ್ನು ದಿವಾನರಾಗಿ ನೇಮಕ ಮಾಡ್ಕೊಂಡಿದ್ದು ಅವರು ಬ್ರಾಹ್ಮಣರು ಅಂತ ಅಲ್ಲ, ಹಿಂದೂ ಅಂತ ಅಲ್ಲ, ಅವರು ದಿವಾನರಾಗಿ ಕೆಲಸ ಮಾಡೋದಕ್ಕೆ ಯೋಗ್ಯರಾದವರು ಅಂತ ಅನ್ನೋ ಕಾರಣಕ್ಕೆ ಮಾಡಿದ್ರು. ಆ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಅಬಾಧಿತವಾಗಿ ಈ ದಸರಾ ಉತ್ಸವ ನಡೆದಿದೆ. ಅದಕ್ಕೆ ಆ್ಯಕ್ಚುಲಿ ದಸರಾ ಉತ್ಸವವನ್ನು ಬ್ರಿಟಿಷರು ರದ್ದು ಮಾಡಿದರು 30 ವರ್ಷ. 1850ರಿಂದ 1881ರವರೆಗೆ ರದ್ದು ಮಾಡಿದರು. ಏನಂತ, ಇಷ್ಟೊಂದು ಹಣ ಖರ್ಚು ಮಾಡ್ತೀರಿ ಆನೆಗಳ ಮೆರವಣಿಗೆಗೆ, ಅಂಬಾರಿ ಮೆರವಣಿಗೆಗೆ, ಈ ಹಣವನ್ನು ಬಡವರ ಉಪಯೋಗಕ್ಕೆ ನೀವು ಖರ್ಚು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತೇಳಿ ಅವರು ಕೋಲ್ಕತ್ತಾದಿಂದ ಆ ಒಂದು ಸರ್ಕಾರಿ ಆಜ್ಞೆಯನ್ನು ಹೊರಡಿಸಿ ನಿಲ್ಲಿಸಿದರು. ನಂತರದಲ್ಲಿ ಮತ್ತೆ ಅದು ಪುನರಾರಂಭ ಆಯಿತು. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ನಂತರದಲ್ಲಿ ಬಂದಂಥ ರಾಜರುಗಳು ಇದನ್ನು ಮುಂದುವರಿಸಿದ್ದಾರೆ. ಬೇರೆ ಧರ್ಮದ ರಾಜರುಗಳು ದಸರಾ ಉತ್ಸವವನ್ನು ಮುಂದುವರಿಸಿದ್ದಾರೆ. ಅದರಿಂದ ಇದು ಧರ್ಮಾತೀತವಾಗಿ ನಡೆದುಕೊಂಡು ಬಂದಿರುವ ನಾಡಹಬ್ಬ. ಇದನ್ನು ನಾವು ವಿವಾದಕ್ಕೆ ಈಡು ಮಾಡ್ತಕ್ಕಂಥದ್ದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಎಸ್ ಸರ್. ಪತ್ವ ಒಂದು ವೇಳೆ ಹೊರಡಿಸಿದ್ರೆ ಅದರ ವಿರುದ್ಧ ನಮ್ಮಂಥವರೇ ನಿಂತು, ನೀವು ನಾವೇ ನಿಂತು ಅದನ್ನು ವಿರೋಧಿಸಬೇಕು. ಅದರಲ್ಲೇನು ಮುಲಾಜಾಗಲಿ ಅನುಮಾನ ಆಗಲಿ ಇಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆ ರೀತಿ ಯಾರಾದರೂ ಮಾಡಿದರೆ ಅಂತಹ ಯಾವುದೇ ಧರ್ಮದ ಮೂಲಭೂತವಾದಿಗಳನ್ನು ವಿರೋಧಿಸುವ ಹಕ್ಕನ್ನು ನಾಗರಿಕ ಸಮಾಜ ಯಾವತ್ತೂ ಇಟ್ಕೊಂಡಿದೆ. ಮುಸ್ಲಿಂ ಲೇಖಕರಿಗೆ ಇನ್ನೊಂದು ಸಮಸ್ಯೆ ಇದೆ, ಅದನ್ನು ಹೇಳ್ಬಿಡ್ತೀನಿ ನಾನು. ಅವರು ಎರಡೂ ಥರದ ವಿರೋಧಗಳನ್ನು ಎದುರಿಸ್ತಿರ್ತಾರೆ. ಒಂದು, ಅವರ ಧರ್ಮದಲ್ಲಿರುವ ಹುಳುಕುಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಅವರ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅವರ ಧರ್ಮದ ಧರ್ಮಗುರುಗಳನ್ನೂ ವಿರೋಧ ಕಟ್ಕೊಳ್ತಾರೆ. ಇನ್ನೊಂದು, ಹಿಂದೂಗಳ ವಿರೋಧವನ್ನು ಕಟ್ಕೊಳ್ತಾರೆ. ಅವರು ನಮಗೆ ಸಂಬಂಧವಿಲ್ಲದ ವಿಚಾರವನ್ನು ಬರೀತಿದ್ದಾರೆ, ಅದನ್ನು ನಾನೇನು ಓದಬೇಕಾದ ಅಗತ್ಯ ಇಲ್ಲ ಅಂಥೇಳಿ ಇವರಿಂದಲೂ ಅವಜ್ಞೆಗೆ ಒಳಗಾಗ್ತಾರೆ. ಈ ರೀತಿಯ ಸಮಸ್ಯೆ ನಮ್ಮಂಥ ಸಮಾಜದಲ್ಲಿ ಇರೋದೇ. ಆದರೆ ಒಂದು ಸಾಹಿತ್ಯಿಕ ಕೃತಿಯಾಗಿ ಅದು ಎಷ್ಟು ಮಹತ್ವದ್ದು ಅನ್ನೋದು ಮುಖ್ಯವಾಗಬೇಕೇ ಹೊರತು ಅದು ಹಿಂದೂಗಳ ವಿಚಾರದಲ್ಲಿ ಬರೆದದ್ದೋ ಮುಸಲ್ಮಾನರ ವಿಚಾರಗಳನ್ನು ಕುರಿತು ಬರೆದದ್ದೋ ಅನ್ನುವ ಪ್ರಶ್ನೆ ಮುಖ್ಯ ಆಗಬಾರ್ದು. ಅಲ್ಲ, ಅದು ಬಂದಿಲ್ಲ ಬಿಡಿ, ಅದು ಕೃತಿ ಈ ಈ ಈ ಅದು ಮೂರ್ತಿ ಪೂಜೆ ಒಪ್ಪದೇ ಇರೋರು ಕೂಡ ಎಷ್ಟೋ ಜನ ಉದ್ಘಾಟನೆ ಮಾಡಿದ್ದಾರೆ ನಾಡಹಬ್ಬವನ್ನು. ಮೂರ್ತಿ ಪೂಜೆಗೆ ಈಗ ನಾನು ಆವಾಗಲೇ ಉದಾಹರಣೆ ಕೊಟ್ಟೆ, ದೀಪ ಹಚ್ಚಲಿಲ್ಲ ಬರ್ಗೂರವರು. ನಾವು ಯಾರೂ ವಿರೋಧ ಮಾಡಲಿಲ್ವಲ್ಲ, ಅದನ್ನು ಹೆಂಗೆ ಬಂದ್ರಿ ಅಂತ ಕೇಳಲಿಲ್ವಲ್ಲ, ಯಾಕೆ ನೀವು ಮಾಡೋದಿಲ್ಲ ಅಂತ ಕೇಳಲಿಲ್ವಲ್ಲ. ಅವರ ವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸಿದ್ದು ಅಲ್ವೇ, ಆ ಗೌರವ ಇಟ್ಕೋಬೇಕಲ್ವೇ ನಾವು. ಇಲ್ಲ, ನಾಡಹಬ್ಬವನ್ನು ಉದ್ಘಾಟಿಸುವಾಗ ನಿಮ್ಮ ಭಾವನೆಗಳು ನಾಡಹಬ್ಬಕ್ಕೆ ನಿಷ್ಠೆ ಇದೆಯಾ ಅನ್ನೋದಷ್ಟೇ ಮುಖ್ಯ. ನಿಮಗೆ ದೇವರಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಅನೇಕರು ಉದ್ಘಾಟನೆ ಮಾಡಿದ್ದಾರೆ. ನಾಸ್ತಿಕ ಭಾವನೆ ಇರೋರು ಅನೇಕರು ಉದ್ಘಾಟನೆ ಮಾಡಿದ್ದಾರೆ, ಆಯ್ಕೆ ಖಂಡಿತ ತಪ್ಪಲ್ಲ. ನೀವು ಆಯ್ಕೆ ಮಾಡೋದು ಯಾವಾಗ ಅಂದರೆ
ಅವರು ಈ ವಿಚಾರದಲ್ಲಿ ಗೌರವಾರ್ಹರೇ ಅಲ್ವೇ, ಅದು ಮುಖ್ಯ. ಅವರು ಈ ನಾಡಿಗೆ ಬಹುದೊಡ್ಡ ಗೌರವವನ್ನು ತಂದುಕೊಟ್ಟಿರುವ ಲೇಖಕಿ ಆದ್ದರಿಂದ ಆಯ್ಕೆಯಾಗಿದ್ದಾರೆಯೇ ಹೊರತು ಒಬ್ಬ ಮೌಲ್ವಿಯನ್ನೋ ಸ್ವಾಮಿಯನ್ನೋ ಆಯ್ಕೆ ಮಾಡ್ತಕ್ಕದ್ದಲ್ಲ. ಅಂಥದ್ದು ಮಾಡಿಲ್ಲ ಸರ್ಕಾರ. ಅವ್ರ ನಡೆನುಡಿ ಎಲ್ಲೂ ಲೋಪ ಆಗಿಲ್ಲ. ನನಗೆ ಗೊತ್ತಿರೋ, ನಾನು ಕನಿಷ್ಠ 35 ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡಿರೋನು, ಸಹ ಏನು ನಡವಳಿಕೆಗಾರ ನಾನು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ. ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಇರೋರಿಗೆಲ್ಲ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದು ಸುಳ್ಳು. ಎಷ್ಟೋ ಜನ ಪಾಪ ಮಾಟ ಮಂತ್ರ ಮಾಡಿಸೋರು ಇದ್ದಾರೆ. ಅವರು ಬಂಡಾಯ ಸಾಹಿತ್ಯದ ಹೆಸರಲ್ಲೂ ಸಂಘಟನೆಯಲ್ಲೂ ಇದ್ದಾರೆ, ನನಗೆ ಗೊತ್ತಿರೋದು. ಹಾಗಂತ ಅವರನ್ನು ಸಂಘಟನೆಯಿಂದ ಆಚೆಗೆ ಹಾಕೋಕ್ಕಾಗಲ್ಲ, ಅಥವಾ ಅವರು ದೇಶದ್ರೋಹಿಗಳು ಅಂತಲೋ ಅಥವಾ ನಂಬಿಕೆನೇ ಇಲ್ಲದೆ ಇರೋರು ಅಂತಲೋ ಹೇಳೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅವರಿಗೆ ನಂಬಿಕೆ ಇಲ್ಲ. ಒಂದು ವೇಳೆ ಅವರಿಗೆ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಲ್ಲ ಅಂದರೆ ಆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಅನ್ನೋದು ನಾನು. ಸರ್ಕಾರ ಕೂಡ ಹಾಗೆ ನಡ್ಕೊಂಡಿದೆ. ಒಂದು ವೇಳೆ ಅದಿದ್ದರೆ, ಅವರೇನು ಅದನ್ನು ಹೇಳ್ಕೊಂಡಿಲ್ಲ ಈವರೆಗೆ, ಒಂದು ವೇಳೆ ಅವ್ರಿಗೆ ಅದಿದೆ ಅಂತ ಆದರೆ ಆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸೋದನ್ನು ಒಂದು ನಾಗರಿಕ ಸಮಾಜ ಮಾಡಬೇಕು, ಒಂದು ಸರ್ಕಾರ ಮಾಡಬೇಕು. ದಸರಾ ಸಂದರ್ಭದಲ್ಲಿ ಗೋಪೂಜೆ ಆಗುತ್ತೆ. ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಗೋಪೂಜೆನೂ ಆಗುತ್ತೆ. ಅವ್ರು ಗೋ ತಿನ್ನೋರು ಗೋಪೂಜೆ ಹೇಗೆ ಮಾಡ್ತಾರೆ ಅಂತ ಬಿಜೆಪಿ ಅಲ್ಲ, ಅವರೇನು ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಗೋ ತಿಂತೀನಿ ಅಂತ. ಅಲ್ಲ, ಸಮುದಾಯ ಎಲ್ಲರೂ ತಿಂತಾರೆ ಅಂತ ಯಾಕೆ ಭಾವಿಸ್ಬೇಕು ನೀವು? ಈಗ ಹಿಂದೂ ಅಂದ ತಕ್ಷಣ ಅವರು ಗೋ ತಿನ್ನಲ್ಲ ಅಂತ ಎಲ್ಲಿದೆ? ಮೆಜಾರಿಟಿ ಹಿಂದೂಗಳು ತಿಂತಾರಲ್ಲ. ಹಿಂದೂ ಅಂದ ತಕ್ಷಣ ಗೋ ತಿನ್ನಲ್ಲ, ಮುಸಲ್ಮಾನರು ಅಂದ ತಕ್ಷಣ ಎಲ್ಲರೂ ತಿಂತಾರೆ, ಆ ಭಾವನೆಯೇ ತಪ್ಪು. ಅಕಸ್ಮಾತ್ ಅವರು ತಿಂತಾರೆ ಅಂದರೆ ಅವ್ರು ಬಂದು ಉದ್ಘಾಟನೆ ಮಾಡಬಾರ್ದು ಅಂತ ಇಲ್ಲ. ಅದನ್ನು ಆ ದೃಷ್ಟಿಯಿಂದ ನೋಡೋದೇ ಐ ಥಿಂಕ್ ನನಗನ್ನಿಸ್ತದೆ ಭಾಳ ಏನೋ ಮೂಲಭೂತವಾದಿ ಚಿಂತನೆ ಅದು ಅಂತ ಅನ್ನಿಸ್ತದೆ. ಹಾಗಾಗಬಾರ್ದು. ಏನು ಇಲ್ಲ ಗೊತ್ತು, ಕೇಳಿದ್ದೀನಿ ನಾನು. ಅವ್ರು ಮಾತಾಡಿರೋದು ನಿಜ, ಅದರಲ್ಲಿ ಏನೋ ಉತ್ಪ್ರೇಕ್ಷಿತವಾದದ್ದು ಅಥವಾ ಕಟ್ಟುಕತೆ ಖಂಡಿತ ಇಲ್ಲ. ನಾನೇ ಕೇಳಿದ್ದೀನಿ, ಅದು ಸತ್ಯ ಇದೆ. ನಾನು ಅದನ್ನೇ ಹೇಳ್ತಿರೋದು. ಹಾಗೆ ಇರುವಾಗಲೂ ನಾವು ಅವರ ವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಅಂತ ಹೇಳೋದು ನಾನು. ಆದ್ದರಿಂದ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡೋದಕ್ಕೆ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತ ಹೇಳೋಕೆ ತಯಾರಿಲ್ಲ. ಸರ್, ಹಾವೇರಿ ಸಮ್ಮೇಳನ ಸಂದರ್ಭದಲ್ಲಿ ಕೂಡ ಈ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಲು ಕಾರಣಕ್ಕೆ ಅದೊಂದು ಪ್ರಚೋದನೆ ಅಂತ ಅದು ಈ ಸಂದರ್ಭಕ್ಕೆ ಏನಾದರೂ ಕನೆಕ್ಟ್ ಆಗುತ್ತೆ? ಇಲ್ಲ, ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆನೇ ಬೇರೆ, ಅದಕ್ಕೆ ನೂರಾರು ಅಲ್ಲಿ ಗೋಷ್ಠಿಗೆ ಅವಕಾಶ ಕೊಡಲಿಲ್ಲ. ಅಲ್ಲ, ಅದು ಭಾಳ ಈಗ ಎಷ್ಟೋ ಸಂದರ್ಭಗಳಲ್ಲಿ ಇವು ನಡೀತಿರ್ತವೆ. ದಲಿತರ ಗೋಷ್ಠಿಗೆ ಅವಕಾಶ ಕೊಡಲಿಲ್ಲ ಅಂತ, ಅಲ್ಪಸಂಖ್ಯಾತರ ಗೋಷ್ಠಿಗೆ ಅವಕಾಶ ಕೊಡಲಿಲ್ಲ ಅಂತ, ನಾಳೆ ಇನ್ನೇನು ಏನೇನೋ ಇವನ್ನ ತೆಗಿತಾರೆ, ಈ ಪ್ರಚಲಿತ ವಿದ್ಯಮಾನಗಳ ಚರ್ಚೆ ಮಾಡ್ತಾ ಇಲ್ಲ ಅಂತ. ಅದರಿಂದ ಅವನ್ನೇನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು.